ಕೋಟ್ಯಾಧಿಪತಿ ಆಗಿದ್ದ ವ್ಯಕ್ತಿ ಇಂದು ಬೀದಿಯಲ್ಲಿ ಬದುಕಿನ ಪೈಪೋಟಿ. ತಿನ್ನಲು ಒಂದು ತುತ್ತು ಅನ್ನಕ್ಕೂ ಹೋರಾಡುತ್ತಿರುವ ವ್ಯಕ್ತಿ. ಬಟ್ಟೆ ಮನೆ ಹಣ ಎಲ್ಲವೂ ಕಣ್ಣೆದುರೇ ಕರಗಿ ಹೋಗಿಬಿಟ್ಟವು. ಹೌದು ವೀಕ್ಷಕರೇ, ಈ ವ್ಯಕ್ತಿ ಭಿಕ್ಷೆ ಬೇಡಿ ಜೀವನ ಸಾಗಿಸುತ್ತಿರುವ ಈ ವ್ಯಕ್ತಿ ತನ್ನ ಜೀವನದ ಕಥೆಯನ್ನು ಬಿಚ್ಚಿಟ್ಟಿರುವ ವಿಡಿಯೋ ನೆಟ್ಟಿಗರ ಕಣ್ಣಲ್ಲಿ ಒದ್ದೆಯಾಗಿಸಿದೆ. ಅಂದು ನಾನು 50 ಲಕ್ಷದ ಆಡಿ ಕಾರ್ನಲ್ಲಿ ತಿರುಗಾಡುತ್ತಿದ್ದೆ. ಇಂದು ಫುಟ್ಪಾತ್ನಲ್ಲಿದ್ದೇನೆ. ನನಗೆ ತಿನ್ನಲು ಆಹಾರ ಇಲ್ಲ, ಬಟ್ಟೆ ಇಲ್ಲ, ದುಡ್ಡಿಲ್ಲ. ಎಲ್ಲ ಹಣೆ ಬರಹ. ಒಂದಲ್ಲ ಒಂದು ಹೊಡೆತಗಳನ್ನು ನೀಡಬಹುದು. ಕೈ ತುಂಬ ದುಡ್ಡು ಇದ್ದು ಒಳ್ಳೆಯ ಬದುಕು ಕಟ್ಟಿಕೊಂಡ ವ್ಯಕ್ತಿ ಬೀದಿಗೆ ಬೀಳಬಹುದು. ಇದಕ್ಕೆ ನೈಜ ಉದಾಹರಣೆಯಂತಿದೆ ಈ ವ್ಯಕ್ತಿಯ ಜೀವನದ ಕತೆ. I am MBA student. I am education from Kosovo. So I will get 1 month salary, 1 lakh salary, but I am in 1 lakh. So fate is bad. My wife is illegal contact. My daughter is the MBBS doctor in Vijayawada. Siddhartha Medical College. Yeah. So I am today better. ಬದುಕು ಹೊಡೆತಗಳ ಮೇಲೆ ಹೊಡೆತಗಳನ್ನು ನೀಡುತ್ತದೆ. ಮೇಲಿಂದ ಸುಧಾರಿಸಿಕೊಳ್ಳಲು ಕೆಲವರಿಗೆ ಸಾಧ್ಯ ಆಗುವುದೇ ಇಲ್ಲ. ನಮ್ಮ ಸುತ್ತಮುತ್ತಲಿರುವ ಕೆಲ ಜನರ ಜೀವನ ನೋಡಿದರೆ ಕಣ್ಣಲ್ಲಿ ನೀರು ಬರುತ್ತದೆ. ಡಬಲ್ ಡಿಗ್ರಿ ಪಡೆದು ತಿಂಗಳಿಗೆ 1 ಲಕ್ಷ ರು ಸಂಬಳ ಬರುವ ಉದ್ಯೋಗದಲ್ಲಿದ್ದ ವ್ಯಕ್ತಿ ಇಂದು ಬೀದಿಯಲ್ಲಿ ಭಿಕ್ಷೆ ಬೇಡುತ್ತಿದ್ದಾರೆ. ಅನ್ನಕ್ಕಾಗಿ ಹೋರಾಟ ನಡೆಸುತ್ತಿದ್ದಾರೆ. ತನ್ನ ಬದುಕಿನ ನೋವನ್ನು ಹಂಚಿಕೊಂಡಿರುವ ವಿಡಿಯೋ ಈಗ ಸಾವಿರಾರು ನೆಟ್ಟಿಗರ ಮನಸ್ಸನ್ನು ಮುಟ್ಟಿದೆ. ಒಮ್ಮೆ ಲಕ್ಷಾಂತರ ರೂಪಾಯಿಗಳ ಮೌಲ್ಯದ ಆಡಿ ಕಾರ್ನಲ್ಲಿ ನಗರವನ್ನೇ ಸುತ್ತಾಡುತ್ತಿದ್ದ. ಇಂದು ಕಾಲುದಾರಿ ಸವಾಲಾಗಿರುವುದು ಯಾರಿಗೂ ನಂಬಲಾರದ ವಿಚಾರ. ನಾನು 10 ವರ್ಷಗಳ ಹಿಂದೆ ಐಶ್ವರ್ಯದಲ್ಲಿ ಜೀವನ ಸಾಗಿಸುತ್ತಿದ್ದೆ. ಹಣ, ಗೌರವ ಎಲ್ಲವೂ ಇತ್ತು. ಆದರೆ ಇಂದು ತಿನ್ನಲು ಒಂದು ತುತ್ತು ಅನ್ನಕ್ಕೂ ಹೋರಾಡುತ್ತಿದ್ದೇನೆ. ಬಟ್ಟೆ, ಮನೆ, ಹಣ ಎಲ್ಲ ಕಣ್ಣೆದುರೇ ಕರಗಿ ಹೋಗಿಬಿಟ್ಟವು. ಇಂದು ಆತ ಕಣ್ಣೊರೆಸಿಕೊಂಡೇ ಹೇಳಿದ್ದಾನೆ, ಬಾಳು ಏನು ಮಾಡುತ್ತದೆ ಎಂಬುದು ಯಾರಿಗೂ ತಿಳಿಯದು. ಕೈ ತುಂಬಿದ ಸಂಪತ್ತಿದ್ದವರು ಕೂಡ ಒಂದೇ ಹೊಡೆತದಲ್ಲಿ ನೆಲಕ್ಕುರುಳಬಹುದು. ಇದಕ್ಕೆ ಜೀವಂತ ಉದಾಹರಣೆ ಇದೇ ವ್ಯಕ್ತಿ. ಬದುಕು ಯಾರಿಗೆ ಅವಕಾಶ ಕೊಡುತ್ತದೋ ಕೆಲವರಿಗೆ ಒಂದರ ಮೇಲೆ ಒಂದು ಹೊಡೆತಗಳನ್ನು ಮಾತ್ರ ಕೊಡುತ್ತದೆ. ಆ ಹೊಡೆತಗಳಲ್ಲಿ ನಿಂತುಕೊಳ್ಳುವುದು ಯಾರಿಗೂ ಸಾಧ್ಯವಾಗುವುದಿಲ್ಲ. ನಮ್ಮ ಸುತ್ತ ನಾವೇ ನೋಡುತ್ತೇವೆ. ಎಷ್ಟೋ ಜನರ ನೋವನ್ನು, ಹಸಿವು ಮತ್ತು ನಡುವೆಯೇ ಬದುಕನ್ನು ಹುಡುಕುತ್ತಿದ್ದಾರೆ. 2 ಪದವಿ ಪಡೆದಿದ್ದ, ತಿಂಗಳಿಗೆ 1 ಲಕ್ಷ ಸಂಬಳ ಪಡೆದಿದ್ದ ಈ ವ್ಯಕ್ತಿ ಇಂದು ಬೇಸತ್ತು ಮನಸ್ಸಿನಿಂದ ಫುಟ್ಪಾತ್ನಲ್ಲಿ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದಾನೆ.